ಅಂಬರೀಷ್ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ಬರ್ತಾ ಇದೆ ತೃಪ್ತಿ ಆಗುವಂಥ ದಿನ ನಮಗೆ, ನಮ್ಮ ಇಡೀ ಚಿತ್ರತಂಡಕ್ಕೆ, ನಮ್ಮ ನಿರ್ದೇಶಕರಿಗೆ, ನಮ್ಮ ಸಿನಿಮಾನ ತೆರೆ ಮೇಲೆ ತರೋಕೆ ಮಾಡಿರುವಂಥ ಪ್ರಯತ್ನ ಪಟ್ಟಿರುವಂಥ ಎಲ್ಲ ಮೆಂಬರ್ಸ್ಗೂ ಇದು ಬಹಳ ಖುಷಿ ತೃಪ್ತಿ ಎರಡೂ ಇರುವಂಥ ದಿನ. ಜೊತೆಗೆ ನಮ್ಮ ನಿರ್ಮಾಪಕರನ್ನೆಲ್ಲ ನೋಡುವಂಥ ಒಂದು ಸುದಿನ ಇದು. ಯಾಕೆಂದರೆ ರಿಪ್ಪನ್ ಸ್ವಾಮಿ ಇವತ್ತು ಆಗಬೇಕು ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂಥ ಮನಸ್ಸು. ಒಂದು ಸಣ್ಣ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ರಿಪ್ಪನ್ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡುಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ. ಕತೆ ಹೋಗಿ ಹೇಳೋದು, ಕೆಲವ್ರಿಗೆ ಇಷ್ಟ ಆಗೋದು, ಸಿನಿಮಾ ಮಾಡೋಕೆ ಆಗದೆ ಇರೋದು, ಮತ್ತೆ ನನ್ನ ಹತ್ರ ಬರೋದು, ಸರ್ ಈ ಥರ ಆಗ್ತಿದೆ. ನಾನು ಹೇಳಿದ್ದೆ, ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗ್ಬೇಡಿ, ಯಾರಾದರೂ ಅಂದರೆ ಕಮರ್ಷಿಯಲಿ ವಯಬಲ್ ಆ್ಯಕ್ಟರ್ ಬಹಳ ಜನ ಇದ್ದಾರೆ, ನನ್ನ ಕೊಲೀಗ್ಸ್ ಇದ್ದಾರೆ, ಯಾರಿಗಾದ್ರೂ ಈ ಕತೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಭಾಳ ನಿಷ್ಠುರವಾಗಿ ಹೇಳಿದ್ರು, ಸರ್ ಆ ಥರ ಇದ್ದಿದ್ರೆ ನಾನು 1 ವರ್ಷದಿಂದನೇ ಹೋಗ್ತಿದ್ದೆ, ಈ ಥರ 2 ವರ್ಷ ಕಾಯ್ತಾ ಇರಲಿಲ್ಲ, ಈ ಕತೆ ನೀವೇ ಮಾಡಬೇಕು, ನಿಮ್ಮ ಕೈಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ. ಅಷ್ಟು ಏನು ಹೇಳ್ತಾರೆ, ಅಷ್ಟು ಶ್ರದ್ಧೆಯಿಂದ, ಅಷ್ಟು ಒಂದು ಒಳ್ಳೆ ಸಿನಿಮಾ ಮೇಲಿರೋ ಹುಚ್ಚುತನದಿಂದ, ಹಠದಿಂದ ಈ ಸಿನಿಮಾ ಮಾಡಿರೋದು. ಇದಕ್ಕೆ ಕಾರಣ ಆಗಿರೋ ನಮ್ಮ ಎಲ್ಲ ನಿರ್ಮಾಪಕರು ಇಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ. ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆ ಈ ಪಾತ್ರ ಅಂತ ಕೇಳಿದಾಗ, ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಮಾಡ್ಕೋತಾ ಇದ್ದೆ, ಒಳ್ಳೆನಾಗಿ ಸಾಕಾಗ್ಬಿಟ್ಟಿದೆ ಸರ್, ಒಂದು ಸ್ವಲ್ಪ ಬೇರೆ ಥರ ಪಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಇಲ್ಲ ಸರ್ ಇದು ಒಂದು ಒಳ್ಳೆ ಕತೆ ಮಾಡ್ತೀನಿ ಅಂತಿಲ್ಲ, ಕತೆ ತಂದರು. ಒಳ್ಳೆಯವನಾಗಿದ್ದು ಸಾಕಾಗಿದೆ, ಬೇರೆ ಥರ ಅಂದರೆ ಕೆಟ್ಟವನಾಗಬೇಕು ಅಂತಲ್ಲ. ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಬೇರೆನೇ ಒಂದು ಶೇಡ್ ಇರುತ್ತೆ, ಬೇರೆನೇ ಒಂದು ನಡವಳಿಕೆ ಇರುತ್ತೆ, ಬೇರೆನೇ ಒಂದು ಭಾವನೆ ಇರುತ್ತೆ. ಅಂಥ ಪಾತ್ರ ಮಾಡಬೇಕು ಅಂತ. ಕೆಲವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇವ್ರ ಹತ್ರ ಹೋಗೋದು ಬೇಡ, ಈ ಅಪ್ಪನ ಹತ್ರ ಮಾತಾಡೋದು ಬೇಡ ಅಂತ ನಮಗೆ ಹಿಡಿಸೋದಿಲ್ಲ ಕೆಲವ್ರನ್ನ ನೋಡಿದ್ರೆ. ಆದರೆ ಅವ್ರನ್ನೇ ಕೇಳಿದ್ರೆ ಅವ್ರು ಇಡೀ ಸಮಾಜನ ಬೈತಾರೆ, ನೀವು ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಏನಕ್ಕೆ ಈ ಒಂದು ಅಸಮಾಧಾನ ಯಾರಲ್ಲಾದ್ರೂ ಇದ್ರೆ ಅದು ಯಾಕೆ, ಏನಾಗಿರುತ್ತೆ, ಅವರಲ್ಲಿ ಅಂಥ ಸಿಟ್ಟು ಏನಿರುತ್ತೆ, ಆ ಥರ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಒಂದು ಬಹಳ ಒಳ್ಳೆ ಕಥೆ ತಗೊಂಬಂದ್ರು ಕಿಶೋರ್ ಸರ್, ಇದನ್ನು ಮಾಡಲೇಬೇಕು ಅಂತ. ಇನ್ನು ಉಳಿದಿದ್ದೆಲ್ಲ ನೀವು ನೋಡಿದ ಹಾಗೆ ಟೀಸರ್ ನೋಡಿದ್ರಿ, ಕಾಡಲ್ಲೇ ಹುಟ್ಟಿ ಬಂದದ ನಂಗಾವೆ ಅನ್ನೋ ಒಂದು ಜೇನುಕುರುಬರ ಹಾಡನ್ನು ನೋಡಿದ್ರಿ, ಇವಾಗ ಟ್ರೈಲರ್ನ ನೋಡಿದ್ರಿ. ಬಹಳ ಒಳ್ಳೆ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ, ಸಮಾಧಾನ ಆಗುತ್ತೆ. ಈ ಥರ ಪಾತ್ರ ಮಾಡಿದಾಗ ನಿನಗೆ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ, ಯಾವುದೇ ಪಾತ್ರ ಮಾಡಿದ್ರು. ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಒದಗಿಸ್ಕೊಟ್ಟಂಥ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಸಿನಿಮಾದ ಫಸ್ಟ್ ಲುಕ್ಕಿಂದ ಹಿಡಿದು ಇವತ್ತಿನವರೆಗೂ, ಇನ್ನು ರಿಲೀಸ್ ಆಗೋವರೆಗೂ ನಮ್ಮ ಜೊತೆನೇ ಇರುವಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ, ನನ್ನ ಈ ಮಾತಿಗೆ ಸದ್ಯಕ್ಕೆ ಇಲ್ಲಿ ವಿರಾಮವನ್ನು ಕೊಡ್ತೇನೆ. ಇನ್ನು ನಿರ್ದೇಶಕರು ಮಾತಾಡಬೇಕು ಅಲ್ವಾ ಮೇಡಮ್? ಸಾಕಲ್ವಾ ಮಾತಾಡಿದ್ವಿ? ಇಲ್ಲ ನೀವು ಆಕ್ಚುಲಿ ಈ ತರ ಎಲ್ಲ ಟ್ರೇಲರ್ ಟೀಸರ್ ಎಲ್ಲ ನೋಡಿದ್ಮೇಲೆ ನಿಮ್ಮನ್ನ ಹಂಗೆ ಕಳ್ಸೋದು. ನೀವ್ ಹೇಗ್ ಮಾತಾಡ್ತಾ ಇದೀರಾ ಗೊತ್ತಾ, ನೀವು ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ನಾರ್ಮಲ್ ವಿಜಯ್ ಅವ್ರ ತರ ಸಾಫ್ಟ್ ಆಗಿ ಕ್ಯೂಟ್ ಆಗಿ ಮಾತಾಡ್ತಾ ಇದೀರಾ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಕ್ಯಾರೆಕ್ಟರ್. ರಿಪ್ಪನ್ ಸ್ವಾಮಿ ಹೇಗ್ ಮಾತಾಡ್ತಾನಂತ ನೀವು ರಿಪ್ಪನ್ ಸ್ವಾಮಿ ಪ್ರೆಸ್ ಮೀಟಿಂಗ್ ಬಂದ್ರೆ ಹೇಗ್ ಮಾತಾಡ್ತಾರೆ ಅಂತ 4 ಲೈನ್ ಮಾತಾಡಿ ಪ್ಲೀಸ್. ಪ್ರೆಸ್ ಮೀಟಿಂಗ್ ಬಂದ್ರೆ ಸರ್, ಕಿಶೋರ್ ಸರ್ ಸಪೋರ್ಟ್ ಮಾಡಿ ಒಂದು ಟಾಸ್ಕ್ ಕೊಟ್ಟಿದೀವಿ, ಅಟ್ ಲೀಸ್ಟ್ ಸಮಥಿಂಗ್ ಸ್ಪೆಷಲ್. ಹೌದು, ಚಿನ್ನ ನಿಮ್ಮತ್ತ ಬಿಟ್ಬಿಡಿ, ನೀವಾಗ ರಿಪ್ಪನ್ ಸ್ವಾಮಿ ಬಗ್ಗೆನೇ ಮಾತಾಡ್ಬೇಕು. ಸ್ವೀಟ್ ಕ್ಯೂಟ್ ಎಲ್ಲ ಬೇಡ ಇವಾಗ ಸರ್. ಈ ಕ್ಯಾರೆಕ್ಟರ್ ಒಳಗೆ ಹೋಗಿ ನಮ್ಮ ಮಾಧ್ಯಮದವ್ರಿಗೆ ಹೇಗೆ ನೀವು ಫಿಲಂ ಬಗ್ಗೆ 4 ಲೈನ್ ಹೇಳ್ತೀರಾ ಹೇಳಿ. ಅಯ್ಯೋ ಬಹಳ ಕಷ್ಟ ಇದು. ಕಾಸ್ಟ್ಯೂಮ್ ಹಾಕೊಂಡು ಡೈರೆಕ್ಟರ್ ಮಾತು ಕೇಳ್ಕೊಂಡು ಸೀನ್ ಒಳಗೆ ಹೋಗಿ ಆಕ್ಟ್ ಮಾಡಿ. ಪ್ರತೀಕ್ಷಾ ಶಿಲ್ಪ ಇಲ್ಲೇ ಇದಾರೆ, ತಸ್ಬಿಡ್ಲಾ ಕಾಸ್ಟ್ಯೂಮ್? ಬೇಡ ತಂದ್ಬಿಡ್ತಾರೆ. ಆಮೇಲೆ ಮೇಕಪ್ ಅವರು ಇಲ್ಲೇ ಇದ್ರೆ ಹನುಮಂತರು ಬೇಡ, ಮೇಕಪ್ ಹಾಕ್ಬಿಡ್ತಾರೆ, ಆಮೇಲೆ ಕಪ್ ಮಾಡ್ಬಿಡ್ತಾರೆ ನಮ್ಮನ್ನ. ಏನು ಹೇಳಿ ನಾನು. ಓಕೆ, ರಿಪ್ಪನ್ ಸ್ವಾಮಿನೇ ಸಿನಿಮಾ ನೋಡಿ ಅಂತ ಕೇಳ್ಕೋಬೇಕು ಅಂದ್ರೆ ಹೆಂಗೆ ಹೇಳ್ಬೋದು ಅಂತ ಗೊತ್ತಿಲ್ಲ. ಸುಮ್ಮನೆ ತಲೆಗೆ ಏನೋ ಬರ್ತಾ ಇದೆ, ಏನೋ ರೆಕಾರ್ಡ್ ಮಾಡಿ ಏನೋ ಹಾಕ್ಬಿಡ್ಬೇಡ್ರಪ್ಪ, ಆಮೇಲೆ ಪೂರ್ತಿ ಅದೇ. ಓಕೆ,
ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ 29. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನೋಡ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ್ನು ಗುಂಡಾಕಿ ಸುಟ್ಟಾಕ್ಬಿಡ್ತೀನಿ. ಓ ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಎಲ್ಲರೂ ಒಂದು ಚಾಕ್ಲೇಟ್ ಕೊಡಿ. ಇದೇ ಬೇಡ ಅಂತಿದ್ದಾರೆ, ಸುಮ್ಮನೆ ಅವರಿಗೆ ತಮಾಷೆ ಕೇಳಿದ್ರೆ ಅಂತ ಮಾಡಿದೆ ಅದನ್ನ. ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್. ಸೊ ಒಂದು ಆಕ್ಟರ್ ಕ್ಯಾರೆಕ್ಟರ್ ಒಳಗೆ ಹೋಗಿದ ತಕ್ಷಣ ಯಾವ ರೀತಿ ಹೊರಗಡೆ ಬರ್ತಾರೆ. ಮೋಕ್ಷೇಂದ್ರ ಅವರ ಅಪೇಕ್ಷೆಯ ಮೇರೆಗೆ ಹೀರೋಯಿನ್ ಮೇಡಮ್ ನ ವೇದಿಕೆ ಕರೆಯೋಣ. ಓಕೆ, ಪ್ಲೀಸ್ ವೆಲ್ಕಮ್ ಅಶ್ವಿನಿ ಚಂದ್ರಶೇಖರ್ ಆನ್ ಸ್ಟೇಜ್. ಓಕೆ, ಒಂದು ಕ್ವೆಶ್ಚನ್ ಇದೆ, ಬನ್ನಿ. ಯಾವ್ದ್ರಲ್ಲಿ? ಇಲ್ಲ ಅಂದ್ರೆ ನಾನು ಹಂಗೆ ಹೇಳಲಿಲ್ಲ ಸರ್. ಅಂದ್ರೆ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದು ಇದುವರೆಗೂ, ಅದು ನಿನಗಾಗಿ ಅಂತ ಹಿಡಿದು ಮಾಲ್ಗುಡಿ ಡೇಸ್ ವರೆಗೂ ಕೂಡ ತುಂಬಾ ಸಾತ್ವಿಕವಾದಂಥ ಪಾತ್ರ. ಒಂದು ಬಾಯ್ ನೆಕ್ಸ್ಟ್ ಡೋರ್ ಆಗಿರ್ಬೋದು, ಆ ಥರ ರೊಮ್ಯಾನ್ಸ್ ಮಾಡೋದಾಗಿರ್ಬೋದು, ಹಾಸ್ಯ ಮಾಡೋದಾಗಿರ್ಬೋದು, ಅಥವಾ ಒಂದು ಆಕ್ಷನ್ ಸಿನಿಮಾದಲ್ಲೂ ಕೂಡ ಒಳ್ಳೆಯವನೇ ಆಗಿರ್ಬೋದು, ಆಗುವಂಥದ್ದಾಗಿರ್ಬೋದು. ಆದರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅಂದರೆ ಪೀಪಲ್, ಜನರಿಗೆ ಅವರಲ್ಲೇ ಕಾಣ್ತಿರುವಂಥ ಯಾವುದೋ ಒಂದು ಗ್ರೇ ಶೇಡ್ ಇದೆ, ಯಾವುದೋ ಒಂದು ಕೋಪ ಇದೆ, ಅದರಿಂದ ಏನೋ ಒಂದು ಆಗಿರ್ತಾರೆ. ಅವ್ರಿಗೂ ಕೂಡ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ, ಅಂಥ ಪಾತ್ರ ಮಾಡಬೇಕು ಅನ್ನೋದು ಆಸೆ ಸರ್. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂದ್ರೆ ಈ ಪಾತ್ರಕ್ಕೆ ಅಫ್ಕೋರ್ಸ್ ಇದಕ್ಕೆ ಬೇಕಾಗಿರುವಂತಹ ಸಿಟ್ಟಾಗ್ಲಿ, ಕೋಪ ಆಗ್ಲಿ, ಆ ಗಾಂಭೀರ್ಯತೆ ಆಗ್ಲಿ, ಆ ಮೌನ ಆಗ್ಲಿ, ಎಲ್ಲವೂ ಇದೆ. ಆದ್ರೆ ಇನ್ನೊಬ್ಬರನ್ನ ಈ ಕೋಪದಿಂದ ನೋಡಿದ ಆಮೇಲೆ ನನಗೆ ಇವ್ನ ಕಂಡ್ರೆ ಆಗಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ, ಅದು ನಮ್ಗೆ ಮುಂಚೆಯಿಂದ ಬಂದಿಲ್ಲ, ಅದು ಆ ಥರ ಬದುಕಿದ್ದಿಲ್ಲ. ಸೊ ಇಂಥ ಒಂದು ದೃಷ್ಟಿ ಬರಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಸಣ್ಣ ಇಮ್ಯಾಜಿನೇಷನ್ ಮಾಡಬೇಕಾಗತ್ತೆ. ಯಾವ್ದಾರ ಒಂದು ನಿಜವಾದ ವ್ಯಕ್ತಿನ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗತ್ತೆ, ಯಾವ್ದಾರ ಒಂದು ಸಿನಿಮಾ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿರ್ದೇಶಕರು ಒಂದು ಗೈಡ್ಲೈನ್ ಹಾಕೊಟ್ಟಿರ್ತಾರೆ ಕ್ಯಾರೆಕ್ಟರ್ಗೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೆಲ್ಲವನ್ನು ಒಂದು ಪ್ರಿಪ್ರೇಷನ್ ತಗೊಂಡು ಒಂದು ಸೀನಲ್ಲಿ ಇನ್ವಾಲ್ವ್. ಪಾಪ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾನು ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ ನನಗೆ. ಎಮೋಷ್ನಲಿ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ನನಗೆ ಆ ಘಟನೆ ನಡೆದ ಕೇವಲ 45 ದಿನ ಆದ ತಕ್ಷಣ ನಾನು ಶೂಟಿಂಗ್ ಶುರು ಮಾಡಿದ್ದು. ಸೊ ಐ ಹ್ಯಾಡ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್. ದುಃಖಕ್ಕೂ ನೋವಿಗೂ ಕ್ಯಾರೆಕ್ಟರಲ್ಲಿರೋ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕಾಗುತ್ತೆ. ಇದನ್ನ ಶ್ರಮಪಟ್ಟು ಐ ಆಮ್ ಶ್ಯೂರ್ ಶ್ರದ್ಧೆಯಿಂದ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದರ ಒಂದು ಸಣ್ಣ ಪ್ರತಿಫಲನ ಇವಾಗ ಟ್ರೇಲರಲ್ಲಿ ನೋಡಿದ್ದು ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ದೀನಿ ಸರ್ ಈ ಪಾತ್ರಕ್ಕೆ. ಖಂಡಿತ ಸರ್, ಮೌನ ಹೆಚ್ಚು ಮಾತಾಡುತ್ತೆ. ಅದರ ದೊಡ್ಡ ಕ್ರೆಡಿಟ್ ಸಿನಿಮಾಟೋಗ್ರಫರ್ಗೆ ಹೋಗಬೇಕು. ಯಾಕಂದ್ರೆ ಯಾವ ಶಾರ್ಟನ್ನ, ಯಾವ ಮೌನವನ್ನ ಎಷ್ಟರ ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ಗೆ ಹೋಗ್ತೀವಿ, ಅದನ್ನ ಎಡಿಟ್ ಮಾಡಿದಂಥ ಎಡಿಟರ್ಗೆ ಹೋಗಬೇಕು. ಸೊ ಇಟ್ ಇಸ್ ಟೀಮ್ ವರ್ಕ್. ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್. ಥ್ಯಾಂಕ್ ಯು. ಸೊ ಈಗ ಬನ್ನಿ ಪ್ಲೀಸ್ ಅಶ್ವಿನಿ ಚಂದ್ರಶೇಖರ್ ಅವರು. ಸೊ ಈಗ ದ ವೆರಿ ಅಮೇಝಿಂಗ್ ಆರ್ಟಿಸ್ಟ್. ಸೊ ಅಶ್ವಿನಿ, ಹೇಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಡೈಲಾಗ್ ಹೇಳ್ಬೇಕಾ ಸರ್? ಎಲ್ಲರಿಗೂ ನಮಸ್ತೆ. ಡೈಲಾಗ್ ಎಲ್ಲ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ಚುಲಾಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹಾಗೆ ಅಂತಂದರೆ ಒಂದು ನಟರಿಗೆ ಒಂದು ಫುಲ್ಫಿಲ್ ಮಾಡೋಂಥ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಆ್ಯಕ್ಚುಲಾಗಿ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರು ತುಂಬಾ ಹತ್ತಿರ ಆಗಿದೆ. ಯಾಕೆ ಅಂತ ಅಂದರೆ ತುಂಬಾ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆ್ಯಕ್ಚುಲಾಗಿ ಇವತ್ತಿನ ಸೊಸೈಟಿಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗೋಂಥ ಭಾವನೆಗಳನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ.
ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಅದನ್ನು ಬಿಂಬಿಸಿರೋ ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರತಿಯೊಬ್ಬರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು, ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ. ಯಾಕಂತ ಅಂದರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ. ಯಾಕಂದರೆ ಎಲ್ಲರೂ ಮಾತುಗಳಿಂದ ಅಲ್ವಾ ಇವತ್ತೇನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಗೊಳ್ಳಿ ಸರ್. ಇನ್ನೂ ತುಂಬ ಹೆಸರಿದೆ. ರಕ್ಷಿತನ್ ತಮ್ಮ, ವಸಿಷ್ಠ ಸಿಂಹ, ಇವರೆಲ್ಲ ನನ್ನ ವಿದ್ಯಾರ್ಥಿಗಳೇ, ಅದು ರಂಗಭೂಮಿ ವಿದ್ಯಾರ್ಥಿ. ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ತುಂಬ ಸಕ್ಸಸ್ ಆಗಬೇಕು ಅಂದರೆ ಎಲ್ಲವೂ ಕೂಡಿ ಬರಬೇಕು. ಟೆಕ್ನಿಕಲ್ ಸೈಡ್, ಆ್ಯಕ್ಟಿಂಗ್ ಸೈಡ್, ಫೈನಾನ್ಷಿಯಲ್ ಎಲ್ಲ ಒಟ್ಟಿಗೆ ಸೇರೋ ಒಂದು ಸಿನಿಮಾ ಸಾರು ಮಾಡ್ದಂಗೆ. ಒಳ್ಳೆ ಸಾರು ಬೇಕಾದ್ರೆ ಒಂದು ಚೂರು ಜಾಸ್ತಿ ಆದರೂ ಸಾರಿನ ರುಚಿ ಕೆಟ್ಟೋಗುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಯಾರೂ ಹೀರೋ ಆಗಿ ಕಾಣಲಿಲ್ಲ. ರಾಘವೇಂದ್ರ ಕೂಡ ಪಾತ್ರ ಆಗಿದ್ದಾರೆ. ಇದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಅಲ್ಲ, ವಸ್ತು ಕೇಂದ್ರಿತ ಸಿನಿಮಾ. ನಿಮಗೆ ಕ್ರೈಮ್ ಕೂಡ ಒಂದು ದೊಡ್ಡ ಮಾತಿದೆ. ಎಲ್ಲರ ಒಳಗಡೆ ಒಂದು ಕ್ರೈಮ್ ಇದೆ, ಎಲ್ಲರ ಒಳಗಡೆ ಸೀತೆ ಇದ್ದಾಳೆ, ಎಲ್ಲರೊಳಗೆ ರಾಮ ಇದ್ದಾನೆ, ಎಲ್ಲರೊಳಗೆ ರಾವಣ ಇದ್ದಾನೆ. ಆಯಾ ಹೊತ್ತಿಗೆ ಅದು ಹೊರಗೆ ಬರುತ್ತೆ, ಸತ್ಯ ಸುಳ್ಳು ಇಲ್ಲ ಅನ್ನೋ ಹಾಗೆ. ಇಲ್ಲಿ ನನಗೆ ವಿಜಯ ರಾಘವೇಂದ್ರ ಈಗ ನೋಡಿದ್ನಲ್ಲ, ತಿರುಗಿದಾಗ ಅವರ ಮುಖ ಶೇಕ್ ಆಗ್ತಾ ಇತ್ತು, ಕಣ್ಣಲ್ಲಿ ಪ್ರಭೆ ಕಾಣ್ತಾ ಇತ್ತು. ಇದು ಇನ್ವಾಲ್ವ್ಮೆಂಟ್. ಪ್ರತಿ ಶಾರ್ಟಲ್ಲಿ ನಾನು ವಿಜಯ ರಾಘವೇಂದ್ರನ ಜೊತೆ ಸುಮಾರು ಸೀನ್ಗಳನ್ನು ಆಕ್ಟ್ ಮಾಡಿದ್ದೀನಿ. ಪ್ರತಿ ಶಾರ್ಟಲ್ಲಿ ಕೂಡ ವಿಜಯ ರಾಘವೇಂದ್ರನ ಒಂದು ಎನರ್ಜಿ ಪಾಸ್ ಆಗ್ತಾ ಇತ್ತು. ಅದಕ್ಕೆ ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಂತ ಕರೆಯೋದು. ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ. ಈ ಪರಿಣಾಮ ತುಂಬಾ ಚೆನ್ನಾಗಿ ಕಂಡಿದೆ ಈ ಸಿನಿಮಾದಲ್ಲಿ. ಕಿಶೋರ್ ಬಗ್ಗೆ ಹೇಳೋದಾದ್ರೆ, ಕಿಶೋರ್ ನಾನು ಸೀರಿಯಲ್ ಆ್ಯಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ನಾನು ಸೌತ್ ಕೆನರಾಕ್ಕೆ ಹೋಗ್ತೀನಿ ಸರ್, ಸಾಕಾಯ್ತು ಬೆಂಗಳೂರು ಅಂತ. ನಾನು ಬೈದೆ, ಸೌತ್ ಕೆನರಾಕ್ಕೆ ಹೋಗಿ ಏನು ಮಾಡ್ತೀರಾ, ತುಳು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ. ಮಾಡಬೇಡಿ ಅಂತ ಹೇಳಿದೆ. ಕೊನೆಗೆ ಎಷ್ಟೋ ವರ್ಷಗಳ ಬಳಿಕ ಒಂದು ದಿವಸ ಫೋನ್ ಮಾಡಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಇತ್ತು. ಕಿಶೋರ್ ನನ್ನ ಆತ್ಮೀಯ ಗೆಳೆಯ, ಬರ್ತೀನಿ ಅಂತ. ನನ್ನ ಪಾತ್ರದ ಬಗ್ಗೆ ದೇಜಣ್ಣ ಅಂತ ಒಂದು ಪಾತ್ರ, ಕಾನ್ಸ್ಟೇಬಲ್ ಪಾತ್ರ, ಭಾರಿ ಸಾತ್ವಿಕ, ಹಳೇ ಒಂಥರ ಈ 150 ವರ್ಷ ಆದ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಇರ್ತಾನೆ ನೋಡಿ, ಹಳೆಯ ಪೊಲೀಸ್ ಅಂತ ಒಬ್ಬ ಕಾನ್ಸ್ಟೇಬಲ್. ಅವ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಭಾವನೆಗಳು ಇದೆ. ನನಗೆ ಬಹಳ ಇಷ್ಟ ಆಗಿತ್ತು ಅಂದರೆ ಈ ಸಿನಿಮಾದ ಮ್ಯೂಸಿಕ್ ಆಲ್ಸೋ. ತುಂಬ ಅದ್ಭುತವಾದ ಸಂಗೀತ ಮಾಡಿದ್ದಾನೆ. ಮಲಯಾಳಿ ಅಂದರೆ ನಾನು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇರೋದು. ಈಗ ನಮ್ಮ ಹೀರೋಯಿನ್ ಹೇಳಿದ್ರು ನಿಮ್ಮ ಸಪೋರ್ಟ್ ಬೇಕು ಅಂತ. ಖಂಡಿತ ಬೇಕು ಸರ್. ಸೂ ಫ್ರಮ್ ಸೋ ಹೆಂಗೆ ಡೈರೆಕ್ಟ್ರಿಗೆ, ಆರ್ಟಿಸ್ಟ್ಗಳಿಗೆ ಗೊತ್ತಿಲ್ಲದಾಗೆ ಬಂಪರ್ ಲಾಟ್ರಿ ಹೊಡಿತು, ಅವರು ಯೋಚನೆ ಮಾಡ್ದಂಗೆ ಹೆಂಗೆ ಕೋಟ್ಯಾಂತರ ರೂಪಾಯಿ ತನಕ ಹೋಯ್ತು, ಇದು ಕೂಡ ಹಾಗೇ ಆಗಲಿ. ನಿಮ್ಮ ಪ್ರೋತ್ಸಾಹದೊಂದಿಗೆ, ಮಾಧ್ಯಮ ಮಿತ್ರರ ಪ್ರೋತ್ಸಾಹದೊಂದಿಗೆ ಬೆಳೆಸೋಣ, ಉಳಿಸೋಣ, ಮತ್ತೆ ಕಟ್ಟೋಣ. ಚಿತ್ರ ಆಗಿದೆ ಅಂತೆಲ್ಲ ಬಾಯಿ ಬಂದಂಗೆ ಮೀಡಿಯಾದಲ್ಲಿ, ಪೇಪರಲ್ಲೆಲ್ಲ ಬರ್ತಾ ಇದೆ. ಏನು ಚಿತ್ರ ಆಗಿಲ್ಲ. ನಮ್ಮೊಳಗಡೆ ಸಾಕಷ್ಟು ಕಸು ಇದೆ. ಕಿಶೋರ್ ಅಂತ ತುಂಬ ಜನ ಡೈರೆಕ್ಟರ್ಗಳು ಕಾಯ್ತಾ ಇದ್ದಾರೆ. ಒಳ್ಳೊಳ್ಳೆ ಹೀರೋಗಳಿದ್ದಾರೆ, ಒಳ್ಳೊಳ್ಳೆ ನಟರಿದ್ದಾರೆ. ಅವ್ರನ್ನೆಲ್ಲ ಸೇರಿಸೋಣ, ಸಿನಿಮಾ ಮಾಡೋಣ. ನನಗಿಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ನಿಮಗೆ ನೋಡಿ, ಮೊದಲಿಗೆ ಮೀಡಿಯಾದ ಗುರಿಯವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ನಿಮ್ಮ ಮೀಡಿಯಾದ ಮುಖಾಂತರ ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೆ ರಿಪ್ಪನ್ ಸ್ವಾಮಿ ತಂಡದ ಪರವಾಗಿ ಧನ್ಯವಾದಗಳು. ಚಿನ್ನಗೌಡರು ಸರ್ ನಮಸ್ಕಾರ, ಕವತರ್ ಸರ್ ಹಿರಿಯರು, ಅವರ ವಿಜಯ್ ಸರ್ ಮಗ ಬಂದಿದ್ದಾರೆ, ವಿಜಯ್ ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರುವಂತಹ ನಿರ್ದೇಶಕರು ನಮ್ಮ ಕಿಶೋರ್ ಸರು, ಹಾಗೆ ಪಂಚಲನ ಫಿಲ್ಮ್ಸ್ನ ಪ್ರೊಡ್ಯೂಸರ್ಸ್, ಮತ್ತೆ ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡಿದಂಥ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಆ ಊರಿನ ಎಲ್ಲ ಜನತೆಗೆ, ಮತ್ತೆ ನನ್ನೊಟ್ಟಿಗೆ ದೊಡ್ಡ ಪ್ರಕಾಶ್ ತುಮ್ಮಿನಾಡ್ ಸರ್ ಇದ್ದಾರೆ, ಕವತರ್ ಸರ್,
ನಮ್ಮ ಅನುಷ್ಕಾ ಅವರು, ತುಂಬಾ ಜನ, ಅಶ್ವಿನಿ ಮ್ಯಾಮ್, ಎಲ್ಲರೂ ನನಗೆ ನಟಿಸ್ಲಿಕ್ಕೆ ಒಂದು ಒಳ್ಳೆ ಸಹಕಾರ ನೀಡಿದ್ರು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ. ಅಂದ್ರೆ ನಾನು ವಿಜಯ್ ರಾಘವೇಂದ್ರ ಸರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ, ಅವ್ರ ಮನೇಲೇ ಇರ್ತೀನಿ. ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ. ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ನನ್ನ ಪಾತ್ರದ ಒಂದು ಕುತೂಹಲ. ಹಾಗೆ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ನೋಡ್ಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು, ನಮ್ಮ ನಾಯಕ ರಾಕ್ಷಕನೋ ರಕ್ಷಕನೋ ಅಂತ. ಸೊ ಇದಕ್ಕೆ ನಿಮಗೆ 29ಕ್ಕೆ ಉತ್ತರ ಸಿಗತ್ತೆ. 22ರಿಂದ ಮೈಸೂರು, ಮಂಗಳೂರು, ಮಣಿಪಾಲ, ಮತ್ತೆ ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ ಶೋ ಇದೆ. ಬುಕ್ ಮೈ ಶೋ ಅಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸ್ ಎಲ್ಲ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಆಮೇಲೆ 29ಕ್ಕೆ ನಿಮ್ಮ ಮುಂದೆ ಬರ್ತೀವಿ. ನೀವೆಲ್ಲರೂ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಪ್ರೀತಿ ನಮ್ಗೆ ಬೇಕಾಗಿದೆ. ದಯಮಾಡಿ ನೀವೆಲ್ಲರೂ ನಮಗೆ ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಕೇಳ್ತಾ ರಿಪ್ಪನ್ ಸ್ವಾಮಿ ಪರವಾಗಿ ನಿಮ್ಮೆಲ್ಲರನ್ನ 29ಕ್ಕೆ ಸ್ವಾಗತಿಸ್ತಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರ್. ಥ್ಯಾಂಕ್ ಯು. ಚಿಕ್ಕವಳು, ನಾನು ಇದರೆಲ್ಲ ಮಾತಾಡಿಲ್ಲ, ಐ ಡೋಂಟ್ ನೋ. ಬಟ್ ಅದೇ ನನಗಿದು ಅವಕಾಶ ಕೊಟ್ಟಿರೋ ಕಿಶೋರ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪೊಲೀಸ್ ಕ್ಯಾರೆಕ್ಟರು. ಸಣ್ಣ ಆ ಊರಲ್ಲಿ ದಟ್ಸ್ ಓಕೆ, ಪರವಾಗಿಲ್ಲ, ನಾವು ಹೇಳಿಲ್ಲ ನಿಮಗೆ. ಬಟ್ ಜಸ್ಟ್ ಅಬೌಟ್ ಯುವರ್ ಕ್ಯಾಶುವಲ್ ಆಗಿ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೇಳ್ಬೇಕು. ಫಸ್ಟ್ ಫಿಲ್ಮ್, ಸೊ ಹಾಗಾಗಿ ಅದೇ ಪೊಲೀಸ್ ಕ್ಯಾರೆಕ್ಟ್ರು. ಆ್ಯಂಡ್ ನನಗೆ ಅಂದರೆ ನನ್ನ ಒಂದು ಕೋ ಆ್ಯಕ್ಟರ್ ಥರ ನನಗೆ ಎಲ್ಲರಿಗೆ ಗುರುಗಳಾದ ಕವತ ಕೃಷ್ಣಮೂರ್ತಿ ಸರ್ ಇದ್ರು. ಅದೇ ನನಗೆ ಆ್ಯಕ್ಚುಲಿ ತುಂಬ ನರ್ವಸ್ ಮಾಡಿತ್ತು. ಬಟ್ ಸ್ಲೋಲಿ ಅಂದರೆ ದ ಹೋಲ್ ಟೀಮ್ ಮೇ ಬಿ. ಓ ಸರ್, ಎಕ್ಸಾಮ್ ಬರೀಬೇಕಂದ್ರೆ ಟೀಚರ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಬರೋ ಆನ್ಸರ್ ಬರಲ್ಲ. ಹಂಗೆ ಜಸ್ಟ್ ಇಮ್ಯಾಜಿನ್ ಫಸ್ಟ್ ಇದರಲ್ಲೇ ಇಂಥ ಗುರುಗಳು ಸಿಕ್ಕಿದ್ರೆ ಅದು ನೀವು ಗೋ ಆ್ಯಕ್ಟರ್ ಥರ. ಇಟ್ಸ್ ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ the whole team, Kishore sir and team, it was wonderful. And I got an opportunity to work with Vijay sir. Vijay, he's, I don't know what to talk about him. He's like down to humility. ಅಂದ್ರೆ ಅದಕ್ಕೆ ಒಂದಷ್ಟು ಅಡ್ಜೆಕ್ಟಿವ್ಸ್ ಇದೆ. ಅಷ್ಟು ಯೂಶಲಿ ಗೊತ್ತಾಗ್ತದೆ. I'm very nervous. I don't know what to say. But on the whole, it was Vijay sir ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ. Everything was good. And ಅದೇ August 29th ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಮಾತಾಡಿದ್ದಾರೆ. That's it. ಎಲ್ಲರದು ಥ್ಯಾಂಕ್ ಯು. ಸೊ ಯಾ, ಪ್ಲೀಸ್ ನೋಡಿ, ಆಲ್ರೆಡಿ ಮಾಮ ಇದ್ರು ಅಲ್ವಾ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ನಾವ್ ಯು ಆರ್ ಎಂಟ್ರಿಂಗ್ ದ ಸಿನಿಮಾ ಇಂಡಸ್ಟ್ರಿ ಆಸ್ ಎ ಕೋ ಪ್ರೊಡ್ಯೂಸರ್. ಸೊ ಬನ್ನಿ ಸರ್, ಎದ್ರುಕೊಂಡ್ಬೇಡಿ, ನಾನು ಏನು ಮಾಡೋಣ. ಹಾ ಹೇಳಿ, ಹೇಗೆ ಅನಿಸ್ತದೆ ನಿಮ್ಗೆ? ಹೇಳಿ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಆಕ್ಚುಲಿ ಏನು ಉದ್ದೇಶ ಈ ಸಿನಿಮಾ ಪಾರ್ಟ್ ಆಗಿರೋದು, ನಮ್ಮ ಆಸ್ ಅ ಫ್ಯಾನ್ ಕನ್ನಡ ಇಂಡಸ್ಟ್ರಿ ಒಂದು ಅಭಿಮಾನಿ ಆಗಿ ಇಂಡಸ್ಟ್ರಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕಂತ ಉದ್ದೇಶ ಇತ್ತು. ಅದೇ ಟೈಮ್ಗೆ ನಮ್ಮ ಕಿಶೋರ್ ಸರ್ ಬಂದರು, ಅವ್ರ ಥ್ರೂ ಅವಕಾಶ ಬಂತು. ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ಬಿಹೈಂಡ್ ದ ಕ್ಯಾಮ್ರಾ ಅಟ್ ಲೀಸ್ಟ್ ಆಸ್ ಎ ಕೋ ಪ್ರೊಡ್ಯೂಸರ್ ಹೇಗೆ ಒಳ್ಳೆ ಸಿನಿಮಾ ಮಾಡ್ಬೋದು, ನಮ್ಮ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಾಗಾಗಿ ನಾವು ಬಿಹೈಂಡ್ ದ ಸಿನಿಮಾ, ಸೊ ಇನ್ ಫ್ರಂಟ್ ಆಫ್ ದ ಸಿನಿಮಾ ಅಂದ್ರೆ ಸ್ಕ್ರೀನ್ ಮೇಲೆ ಬೇಗ ಬರ್ಬೋದು ನೀವಲ್ವಾ? ಅದು ಟೈಮ್ ಆಗೋಯ್ತು ಇವಾಗ. 10-15 ವರ್ಷ ಹೇಳಿದ್ರೆ ಪ್ರಾಬ್ಲಿ ಟ್ರೈ ಮಾಡ್ತಿದ್ದೆ. ಇವಾಗ ಆ ಟೈಮ್ ಆಗೋಯ್ತು. ಬಟ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಗುಡ್ ಟು ಸಿ ಆಸ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಆಕ್ಚುಲಿ ಖುಷಿ ಆಯ್ತು. ಮಾವನ್ ಜರ್ನಿ ಏನು ತುಂಬಾ ಶಾರ್ಟ್ ಆಗಿ ಕಟ್ ಆಯ್ತು. ಅದನ್ನ ಇನ್ನ ಡಿಫ್ರೆಂಟ್ ವೇ ಕಂಟಿನ್ಯೂ ಮಾಡೋಣ ಅಂತ ಇಂಡಸ್ಟ್ರಿ. Very good. Actually, ತುಂಬಾ ಖುಷಿ ಆಯ್ತು. Thank you very much. Thank you. So I would like to call the co-producers also. Please stay back. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪರೀಕ್ಷಿತ ಅಂತ. ನಾನು ಆ್ಯಕ್ಚುಲಿ ಕಿಶೋರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದೆ, ಕೇಕ್ ಅಂತ, ಮಕ್ಕಳ ಸಿನಿಮಾದು. ಸೊ
ಸೊ ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೊಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದರು, ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಇದಕ್ಕೆ ಪ್ರೊಡ್ಯೂಸರ್ಸ್ ಬೇಕು, ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ಕೇಳಬೇಕಾದ್ರೆ ಸೊ ಒಬ್ಬರಿಂದ ಈ ಥರ ಮಾಡೋಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳಿದ್ರು. ವಿ ಆಲ್ ಬೀಯಿಂಗ್ ಇನ್ IT ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಮಾಡೋದು. ಸೊ ಕ್ರೌಡ್ ಫಂಡೆಡ್ ಥರ ಮಾಡಿಕೊಂಡು ವಿ ಗಾಟ್ ಇನ್ ಬೋರ್ಡ್ ನಮ್ಮ ನೀರಜ್, ಮಂಜುನಾಥ್ ಅವರು ಮತ್ತು ನಾಗರಾಜ್ ಇವರನ್ನು ಕರ್ಕೊಂಡು ಬಂದು ಒಂದು ಟೀಮ್ ಮಾಡಿಕೊಂಡು ಆಸ್ ಅ ಪಂಚಾನನ ಫಿಲ್ಮ್ಸ್ ಮಾಡಿಕೊಂಡು ವಿ ಆರ್ ಹಿಯರ್ ವಿತ್ ದಿ ರಿಪ್ಪನ್ ಸ್ವಾಮಿ. ಸೊ ಇಟ್ ವಾಸ್ ಅ ಲಾಂಗ್ ಜರ್ನಿದು, ಒಂದು 2 ಇಯರ್ಸಿಂದ ನಾವು ಆ್ಯಕ್ಚುಲಿ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಬಿಹೈಂಡ್ ಸೀನ್ಸ್ ಕೆಲಸ ಮಾಡ್ತಿದ್ವಿ. ವಿ ಆರ್ ಆಲ್ವೇಸ್ ಬ್ಯಾಕ್ ಸಪೋರ್ಟ್ ಟು ಕಿಶೋರ್. ಸೊ ವಿ ಆರ್ ಹಿಯರ್. ಹಲೋ, ನಾನು ನಾಗರಾಜ್ ರಾಮನಗೌಡರು ಅಂತ. ನಾನು ಪರೀಕ್ಷಿತಿಂದ ನನಗೆ ಇವ್ರು ಪರಿಚಯ ಆದರು, ಕಿಶೋರ್ ಅವರು. ಸೊ ಈ ಥರ ಒಂದು ಕಾನ್ಸೆಪ್ಟಿಂದ ಮೂವಿ ಮಾಡ್ತಾ ಇದ್ದೀವಿ ಅಂದರು. ಆಮೇಲೆ ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಅಂದ ತಕ್ಷಣ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಅಸ್. ಲೈಕ್ ಇನ್ ಅವರ್ ಚೈಲ್ಡ್ಹುಡ್ ವಿ ಆಲ್ವೇಸ್ ಯೂಸ್ ಟು ಸಿ ಚಿನ್ನಾರಿ ಮುತ್ತ ಆಸ್ ಆ್ಯಕ್ಟರ್, ಆ್ಯಂಡ್ ನಿನಗಾಗಿ ಇವತ್ತು ಬಿಗ್ ಡೆಬ್ಯೂ ಸಕ್ಸಸ್. ಇಟ್ಸ್ ಲೈಕ್ ಗ್ರೇಟ್ ಆನರ್ ಫಾರ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರೂಪ್. ಸೊ ಇದು ತುಂಬ ಸಂತೋಷ ಆಯ್ತು ನನಗೆ. ಅಟ್ಲೀಸ್ಟ್ ಸ್ಮಾಲ್ ಕಾಂಟ್ರಿಬ್ಯೂಷನ್. ವಿ ಆಲ್ವೇಸ್ ಲೈಕ್ ವರ್ಕ್ ಇನ್ ದ ಮೂವೀಸ್ ಆ್ಯಂಡ್ ಆಲ್, ಬಟ್ ಇಟ್ ನೆವರ್ ಹ್ಯಾಪನ್ಸ್. ಐ ಗಾಟ್ ಗುಡ್ ಅಪರ್ಚುನಿಟಿ with the Parikshit and also Kishore. He is like really good director, what I would say. Yeah, that's all. ನಾನು ನವೀನ್ ಉಳ್ಳಾರ್. ನನ್ನ ಫೀಲ್ಡೇ ಬೇರೆ ಆ್ಯಕ್ಚುಲಿ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನನಗೆ ಕಿಶೋರ್ ಬಂದುಬಿಟ್ಟು ವಿಜಯ ರಾಘವೇಂದ್ರ ಸರ್ ಇದು ಫಿಲ್ಮ್ ಉಂಟು ಅಂತ ಹೇಳಿದರು. ನಾನು ಇವ್ರ ಥರನೇ ಚಿನ್ನಾರಿ ಮುತ್ತ ನೋಡಿದ್ದೇನೆ. ಐ ವಾಸ್ ವೆರಿ ಇಂಪ್ರೆಸಿವ್ ಆನ್ ದಟ್ ಫಿಲ್ಮ್. ಆಗ ನಾನು ಚಿಕ್ಕದಿರುವಾಗ ನೋಡಿದ್ದೆ, ಅವರು ಚಿಕ್ಕದಿದ್ದಾಗ. ಸೊ ವೆರಿ ನೈಸ್ ಫಿಲ್ಮ್. ರೀಸೆಂಟ್ಲಿ ನಾನು ಅವ್ರದ್ದು ಕೊಂಡಾನ ಫಿಲ್ಮ್ ನೋಡಿ, ಇವರು ನಮಗೆ ಆಫರ್ ಮಾಡೋ ಮೊದಲೇ ನಾನು ಕೊಂಡಾನ ಫಿಲ್ಮ್ ನಾನು ಮಿಸ್ಸಸ್ ನಾವು ನೋಡಿದ್ವಿ ಇಬ್ಬರು ಕೂತು. ಸೊ ವೆರಿ ನೈಸ್. ಸೊ ಎಂಡ್ ತನಕ ನಾವು ಊಟನೂ ಮಾಡಿಲ್ಲ. ಅದು ಆ್ಯಕ್ಚುಲಿ ಅಂದರೆ ಎವ್ರಿ ಡೇ 8 to 9 o'clock ಊಟ ಮಾಡ್ತೀವಿ ನಾವು. ಆ ದಿವಸ 11 o'clock ಮುಗಿದ ನಂತರ ಊಟ ಮಾಡಿದ್ದೀವಿ ನಾವು. ಸೊ ವಿ ಡೋಂಟ್ ವಾಂಟ್ ಟು ಕಟ್ ದಟ್ ಫಿಲ್ಮ್ ಆ್ಯಂಡ್ ಗೋ ಕಮ್ ಬ್ಯಾಕ್ ಆಗಿ. ಸೊ ವೆರಿ ನೈಸ್. ಇಂದಾಕ ನಾನು ಅದಕ್ಕೆ ಈ ಫಿಲ್ಮ್ ಬಗ್ಗೆ ಏನು ಕೇಳೇ ಅಲ್ಲ ಅವ್ರ ಹತ್ರ. ಸೊ ನಿಮ್ಮದಿದು ಸಿನಿಮಾ ಅಂದರೆ ದೊಡ್ಡ ಒಂದು ಸಮುದ್ರ ಇದ್ದಂಗೆ, ಅದಕ್ಕೊಂದು ಸಣ್ಣ ಹನಿ ಸೇರಿಸಿದ್ದೀವಿ ನಾವು. ಗ್ರೋ ಆಗಲಿ, ಇದು ಚೆನ್ನಾಗೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಒನ್ ಮೋರ್ ಥಿಂಗ್, ಚಿನ್ನಾರಿ ಮುತ್ತ ಯಾಕಂದ್ರೆ ನಾನು ಸ್ವಲ್ಪ ಹೆಫ್ಟಿ ಇದ್ದೆ ಚಿಕ್ಕವನಿದ್ದಾಗ. ಮೈ ಫ್ರೆಂಡ್ಸ್ ಯೂಸ್ ಟು ಕಾಲ್ ಮಿ ದಟ್. ಸೊ ಇಟ್ಸ್ ಲೈಕ್ ರಿಯಲಿ ನೈಸ್ ಥಿಂಗ್ ಫಾರ್ ಮೀ. ಮೊದಲಿಗೆ ಎಲ್ರಿಗೆ ನಮಸ್ಕಾರಗಳು. ಹಿರಿಯರಾಗಿರ್ತಕ್ಕಂಥ ಚಿನ್ನೇಗೌಡರು ಸರ್ ಅವರೇ, ಹಾಗೂ ಈ ಸಿನಿಮಾದ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರದವರೇ, ನಾನು ಮಲೆನಾಡಿನವನು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದವನು. ನನ್ನ ಹೆಸರು ಮಂಜುನಾಥ್ ತುಪ್ಪೂರ್ ಅಂತ ಹೇಳಿ. ನಾನೊಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ನಾನೊಬ್ಬ ಕಲಾವಿದ. ನಾನು ರಂಗಭೂಮಿ ಕಲಾವಿದ. ಅದರ ಜೊತೆಯಲ್ಲಿ ಸಿನಿಮಾದ ಕಡೆ ಒಂದು ಮುಖ ಮಾಡಿ ಈಗಾಗಲೇ ಒಂದು 3 ಧಾರಾವಾಹಿಗಳು ಹಾಗೂ 17 ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡುಬಿದ್ರೆ ಅವರು ಈ ಸಿನಿಮಾದ ಒಂದು ಕಥೆಯನ್ನು ಹೇಳಿ ಇದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂದರು. ಕಥೆನೇ ಬೇಡ ಸರ್ ನೀವು ಹೇಳೋದು. ನಿಮ್ಮ ಸಿನಿಮಾ ಮಾಲ್ಗುಡಿ ಡೇಸ್ ಆಗಿರ್ಬೋದು, ಅಪ್ಪೆ ಟೀಚರ್ ಆಗಿರ್ಬೋದು, ಹಾಗೂ ತುಳುವಿನ ಹಲವಾರು ಸಿನಿಮಾಗಳನ್ನು ನೀವು ಮಾಡಿದ್ದೀರಿ. ನಿಮ್ಮ ಜೊತೆಗೆ ನನ್ನ ಕೈಲಾಗಿದ್ದ ಸಪೋರ್ಟನ್ನು ಮಾಡ್ತೀನಿ ಅಂತ ಹೇಳಿ ನಾನು ಅವರಿಗೊಂದು ಮಾತು ಕೊಟ್ಟೆ. ಅದೇ ರೀತಿಯಲ್ಲಿ ಉತ್ತಮವಾದಂಥ ಒಂದು ಸಿನಿಮಾವನ್ನು ಈ ಪರದೆಯಲ್ಲಿ ನೀವು ಈಗ ಟ್ರೈಲರ್ನ ನೋಡಿದಿರಿ. ಇನ್ನೊಂದು ಹೆಚ್ಚಿನ ಹೇಳಬೇಕಂತಂದ್ರೆ, ವಜ್ರದೀಪ್ ಜೈನ್ ಇದಾರಲ್ಲ, ಅವರು ನಮ್ಮೂರಿನವರು. ನನ್ನ ಮಲೆನಾಡಿನ ಬಾಳೆಹೊನ್ನೂರು ಭಾಗದ ಅವರ ಒಂದೇ ಹೋಬಳಿಯವರು. ಮೂಲತಃ ಅವರು ಅಲ್ಲಿಯ ಜಮೀನ್ದಾರರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರು ಕಡೆ ಅರಸಿ ಬಂದರು. ಆದರೆ ಬಹಳ ಅತ್ಯಂತ ದೊಡ್ಡ ಜಮೀನುದಾರರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಜ್ರದೀಪ್ ಜೈನ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಹಾಗೆ ವಿಜಯ್ ಸರ್ ಅವ್ರ ಜೊತೆಯಲ್ಲಿ 2ನೇ ಸಿನಿಮಾನು ಕೂಡ ನಾನು ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ. ಸೀತಾರಾಮ್ ಬಿನಯ್ ಒಂದು ಮಾಡಿದ್ರು. ಸೀತಾರಾಮ ಅಂತ ಹೇಳಿ 2ನೇ ಚಿತ್ರ ಈಗ ಆಲ್ರೆಡಿ ರೆಡಿ ಆಗಿದೆ. ಅವರು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಿಶೋರ್ ಸರ್ ಅವರು ನಮಗೆ ಈ ಸಿನಿಮಾನ ಮಾಡೋಣ ಮಲೆನಾಡು ಭಾಗದಲ್ಲಿ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಆ ಮಲೆನಾಡು ಭಾಗದ ಒಂದಷ್ಟು ಕಥೆಗಳನ್ನ, ನೈಜ ಕಥೆಯನ್ನ ಒಂದು ಪರದೆ ಮೇಲೆ ತಂದಿದ್ದಾರೆ. ಇದನ್ನ 29ನೇ ತಾರೀಕು
ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಕೂಡ ಬಿಡುಗಡೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ಈ ಚಿತ್ರನ ಜನಸಾಮಾನ್ಯರು ನೋಡಿದಾಗ ಮಾತ್ರ ನಮ್ಮಂತ ಸಣ್ಣ ಪುಟ್ಟ ನಿರ್ಮಾಪಕರುಗಳು ಮುಂದಿನ ಸಿನಿಮಾವನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಿಂದೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಉಸಿರೇ ಉಸಿರಿ ಅಂತ ಒಂದು ಸಿನಿಮಾವನ್ನು ನಾವು ನಿರ್ಮಾಣ ಮಾಡಿದ್ವಿ. ಆದರೆ ಅದರಲ್ಲಿ ಸೋತ್ವಿ. ಆದರೂ ಕೂಡ ಸೋತ್ರು ಕೂಡ ಈ ಸಿನಿಮಾವನ್ನ ಮಾಡಬೇಕು, ಒಳ್ಳೆ ಕಿಶೋರ್ ಮೂಡಬಿದ್ರು ಒಳ್ಳೆ ಕಥೆಯನ್ನ ಮಾಡಿದ್ದಾರೆ. ಅದರಲ್ಲೂ ವಿಜಯ್ ಸರ್ ಅವರ ಒಳ್ಳೆಯ ನಟನೆ ಇರುತ್ತೆ. ರಗಡಾದಂತಹ ಒಂದು ಈ ಅವರ ಪಾತ್ರ ಅತ್ಯುತ್ತಮವಾಗಿ ಬರುತ್ತೆ. ಅದ್ರ ಜೊತೆಲಿ ಅಶ್ವಿನಿ ಅವರು, ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ಅಶ್ವಿನಿ ಚಂದ್ರಶೇಖರ್ ಅವರು ಕೂಡ ನಮ್ಮ ಮೂಲತಃ ಮಲೆನಾಡಿನವರು. ಅವರ ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಅವ್ರ ಫಾದರ್. ಅವರು ಕೂಡ ಒಂದು ಮಲೆನಾಡಿನ ಕುಡಿಯಾಗಿ ಬಂದಂಥವ್ರು. ಹಾಗಾಗಿ ನನಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಮಲೆನಾಡಿನಲ್ಲಿ ನಡೆದಂತ ಈ ಚಿತ್ರೀಕರಣ ಹಾಗೂ ಅಲ್ಲಿಯ ಕತೆ, ಆ ಸೊಗಡನ್ನ ಈ ತಮ್ಮ ಮುಂದೆ 29ನೇ ತಾರೀಕು ಇಡಲಿದ್ದಾರೆ. ಹಾಗಾಗಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ನಮಸ್ತೆ ಎಲ್ಲರಿಗೂ. ಸೊ ಇಲ್ಲಿ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡಿರೋದು ಅಶ್ವಿನಿ ಅವ್ರಿಗೆ. ಅವ್ರ ಕ್ಯಾರೆಕ್ಟರ್ ನಮಗೆ ತುಂಬ ಚೆನ್ನಾಗಿ ಸರ್ ಕಿಶೋರ್ ಅವರು ಎಕ್ಸ್ಪ್ಲೇನ್ ಮಾಡಿದರು ಅವರಿಗೆ ಹೇಗೆ ಬೇಕು ಅಂತ. ಸೊ ಜಾಬ್ ವಾಸ್ ವೆರಿ ಈಸಿ ಬಿಕಾಸ್ ಅವ್ರು ಭಾರಿ ಕ್ಲಿಯರ್ ಆಗಿದ್ರು ಅವ್ರ ಲುಕ್ಸ್ ಹೇಗಿರಬೇಕು ಅಂತ. ಸೊ ಮಲ್ನಾಡ್ ಟಚಿಂಗ್ ಸಾರಿ, ಇಟ್ಸ್ ವೆರಿ ಸಿಂಪಲ್. ಅವರು ಹಾಕೋ ಸಾರಿ ಆಗಲಿ, ಅವ್ರ ಜ್ಯುವೆಲ್ರಿ ಆಗಲಿ, ಅದನ್ನು ಕ್ಯಾರೆಕ್ಟರ್ಗೆ ಕಾಂಪ್ಲಿಮೆಂಟ್ ಮಾಡ್ತು. ಸೊ ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ ಯು ಟು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಫಾರ್ ರಿಯಲಿ ಏಸಿಂಗ್ ದ ಲುಕ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶಿಲ್ಪಾ ಹೆಗ್ಡೆ ಅಂತ. ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಸರ್ ಜೊತೆ ನಾನು ವರ್ಕ್ ಮಾಡಿ ಆಲ್ಮೋಸ್ಟ್ 7 ರಿಂದ 8 ವರ್ಷ ಆಗಿದೆ. ಹಾಗಾಗಿ ಅವರಿಗೆ ಡಿಸೈನ್ ಮಾಡೋದು ಅಂದರೆ ನಮಗೆ ತುಂಬ ಈಸಿ ಆಗುತ್ತೆ. ಲೈಕ್ ಐ ಆಲ್ವೇಸ್ ಕಾಲ್ ಹಿಮ್ ಆಸ್ ಬಾವ. ಸೊ ಅವರು ಮಂಗಳೂರಿನವರಲ್ವ, ನಾವು ಮಂಗಳೂರವರೇ. ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಬಾಬಾ ಬಂದರು ಬೇಸಿಕಲಿ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವರದ್ದು ಪರ್ಸ್ನಲ್ ಚಾಯ್ಸ್ ಏನು ಅಥವಾ ಕ್ಯಾರೆಕ್ಟರ್ ಚಾಯ್ಸ್ ಏನು ಅದು ತುಂಬ ಈಸಿಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದರಲ್ಲಿ ತುಂಬ ಈಸಿ ಮಾಡಿಕೊಡ್ತಾರೆ ನಮ್ಮ ಕೆಲಸನ. ಡೈರೆಕ್ಟರ್ ಸರ್ ಕಿಶೋರ್ ಅವರು ಈ ಕಥೆನ 3 ವರ್ಷ 2 ವರ್ಷ 3 ವರ್ಷನೇ ಮಾತಾಡ್ತಾ ಇದ್ವಿ. ಊರಿಗೆ ಹೋಗುವಾಗ ಮೂಡುಬಿದ್ರೆಗೆ ಹೋಗುವಾಗ ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಕೇಳಿರೋದು. ಕತೆ ಕೇಳಿದಾಗಲೇ ಬಹಳ ಖುಷಿ ಆಯಿತು. ಅಂದರೆ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮತ್ತು ಇದು ಮಲೆನಾಡಿನ ಕಡೆಯ ಕತೆ ಆದ ಕಾರಣ ಮಂಗಳೂರಿಗೂ ಮಲೆನಾಡಿಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ, ಕಲ್ಚರ್ ವೈಸ್ ಆಗಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ. ಹಾಗಾಗಿ ಎಲ್ಲ ಪಾತ್ರಗಳಿಗೂ ಅದಕ್ಕೆ ತಕ್ಕ ಹಾಗೆ ಕಾಸ್ಟ್ಯೂಮ್ ಮಾಡಲಿಕ್ಕೆ ಈಸಿ ಆಯಿತು. ಆ್ಯಂಡ್ ಮ್ಯೂಸಿಕ್ ನಿಮ್ಗೆಲ್ಲರೂ ಗೊತ್ತಿದೆ, ಸ್ಯಾಮ್ಯುಯಲ್ ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಆಸ್ ಅ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಪ್ರೊಡ್ಯೂಸರ್ಸ್. ಐ ಆಮ್ ಗ್ಲಾಡ್ ಟು ವರ್ಕ್ ವಿತ್ ಯು ಆಲ್. ಥ್ಯಾಂಕ್ ಯು ಫಾರ್ ದಿ ಅಪಾರ್ಚುನಿಟಿ. ಥ್ಯಾಂಕ್ ಯು ಪ್ರತೀಕ್ಷಾ. ಅವ್ರ ಮಾತುಗಳಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ. ವಿಶೇಷವಾಗಿ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ವಿಜಯ ರಾಘವೇಂದ್ರ ಸರ್ ಅವರ ಪ್ರೀತಿಯ ತಂದೆ, ನಮ್ಮೆಲ್ಲರ ಅಪ್ಪಾಜಿ ಕೂಡ ಚೆನ್ನೇಗೌಡರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೀವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು, ಸಿನಿಮಾದ ಕೆಲವು ದೃಶ್ಯಗಳನ್ನು ನೀವೆಲ್ಲ ನೋಡಿದ್ರಿ. ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ. ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಅವತ್ತು ಇವನ್ನ ಬಾಲನಟನಾಗಿ ಚಿನ್ನಾರಿ ಮುದ್ದ, ಕೊಟ್ರೇಶೆ ಕನಸು,
ಅದ್ರಲ್ಲಿ ಮಾಡಿದಂಥ ವಿಜಯ ರಾಘವೇಂದ್ರ ಇವನೇನಾ ಬೇರೆ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಇರೋ ಗುಣಗಳನ್ನು ಹೊಂದ್ಕೊಂಡು ಈಗ ಹೇಳ್ತೀನಿ, ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ದಾನಲ್ಲಪ್ಪ ಅಂತ ಹೇಳಿ ಒಂದು ಖುಷಿನೂ ಆಗ್ತದೆ. ಅಂದರೆ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ತುಂಡು ಪ್ಯಾಂಟ್ ಇದನ್ನು ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದರೆ ಈ ಥರ ಕ್ಯಾರೆಕ್ಟರ್ಗಳು ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟವಾದಂಥ ವಿಷಯ. ಇದು ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಭಾವ ನಿಮಗೆಲ್ಲ ಗೊತ್ತಿರಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಣ್ಣ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮಗೆಲ್ಲ ಗೊತ್ತಿರಬೇಕು. ಅವ್ನು ಕರ್ಕೊಂಡೋಗಿ ಒಂದು ಹೋಟೆಲ್ಲಿ ಊಟಕ್ಕೆ ಕೂತ್ಕೊಂಡಿರ್ತಾರೆ, ಎಲ್ಲ ಊಟಕ್ಕೆ ಹೋಗಿರ್ತಾರೆ, ದುಡ್ಡು ಎಲ್ಲ ಇವತ್ತು ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಬಿಟ್ಬಿಡ್ತಾರೆ. ರುಬ್ಬಕ್ಕೆ ಕುತ್ಕೊಂಡು ರುಬ್ಬಿ ಅಂತ ಹೋಟೆಲ್ ಯಜಮಾನ ಹೇಳ್ತಾನೆ. ಆವಾಗ ಇವ್ರು ನೋಡ್ತಾರೆ, ರುಬ್ಬಕ್ಕೆ ಕೂತಿದ್ದನು ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಬರೋಕ್ಕಾಗ್ತಾ ಇದೆ. ಇವ್ರೇನು ಮಾಡ್ತಾರೆ, ಕೂತ್ಕೊಳ್ತಾರೆ, ಒಂದು ಒಳ್ಳೆ ಒಂದು ಚಡ್ಡಿ ಕೊಟ್ಟಿರ್ತಾರೆ, ಬನಿನ್ ಕೊಟ್ಟಿರ್ತಾರೆ. ಅವ್ರು ಒಪ್ಕೊಳ್ಳಿಲ್ಲ, ಆ ಕಡೆ ಈ ಕಡೆ. ಆಮೇಲೆ ಅದನ್ನ ರುಬ್ತಾ ಇತ್ತಲ್ಲ, ಅವನ ಈ ಕಡೆ ಕರೆದ್ರು. ಅವ್ನು ಕರೆದ್ಬಿಟ್ಟು ಬಿಚ್ಚಾಕೋದು ಬಟ್ಟೆನೆಲ್ಲ, ಬೇಡಿ ಸ್ವಾಮಿ ಬಿಚ್ಚಾಕು. ಇವ್ರು ಹಾಕೊಂಡು ಬಟ್ಟೆ ಅವನಿಗೆ ಕೊಟ್ಬಿಟ್ಟು ಅವನು ಹಾಕೊಂಡು ಹರಕಲ ಬಟ್ಟೆ, ಆ ಕಪ್ಪು ವಾಸನೆ, ಆ ಬಟ್ಟೆನ ಆ ನಿಕ್ಕರು, ಆ ಬನೀನು ಎಲ್ಲ ಹಾಕ್ಕೊಂಡು ಸೀನೆ ಕೂತು. ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ, ಯಾಕೆ ಸರ್ ಹೀಗೆಲ್ಲ ಒರಿಜಿನಾಲಿಟಿ ಬರಬೇಕು, ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾರ್ಕ್ ಮಾಡ್ತಾರೆ. ಅವಾಗ ಅಂದ್ಕೊಂಡೆ, ನಿಜ ಈಗ ಕಲಾವಿದರಿಗೆ ಬೇಕಾದಂಥ ಇದು ಈಗಿನ ಕೆಲವು ನೋಡ್ತಾ ಇದ್ದಾರೆ. ಹೋಟ್ಲು ಸರ್ವರ್ ಮಾಡ್ತಿರ್ತಾನೆ, ಅವ್ನ ಕೈ 5 ಉಂಗ್ರ 10 ಉಂಗ್ರ ಇರ್ತದೆ, ಅವಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಪಾಠ ಮಾಡ್ತಿರ್ತಾನೆ. ಅವನು ಸರ್ವರ್ ಆಗಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ರಾಜಕುಮಾರ್ ಮಾಡಲಿಲ್ಲ ಅವತ್ತು. ಅದಾದಮೇಲೆ ನನಗೆ ಸಿನಿಮಾ ನೋಡಿದಾಗ ಏನೇ ಬಡಿ ಮಗ, ಅವನು ಯಾರು ನನ್ನ ಮಗನೇನೆ ವಿಜಯ ಆಗ್ಲಿದ್ದಾನೆ, ಏನೇ ಇದು. ಯಾಕಂದ್ರೆ ನನ್ನ ಮಗ ವಿಜಯ ಆಗೋದು ಬೇರೆ ವಿಷಯ. ಈಗ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ ಅದರಲ್ಲಿ ಏನು ಈ ಥರ ಮಾಡಿದ್ದಾನೆ ಬಡಿ ಮಗ, ಎಲ್ಲಿ ಕಲ್ತ್ಕೊಂಡ ಯಾಕೆ. ನನಗೆ ಎಲ್ಲೋ ಒಂದು ಕಡೆ ಏನಪ್ಪ ಕಲಾವಿದ ಅನ್ನೋದವನಿಗೆ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಯಾರು? ನಿರ್ದೇಶಕರು, ಕಿಶೋರ್ ನಿರ್ದೇಶಕರು. ಅವರು ನಿಜವಾಗಿ ಕೂಡ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು, ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಕೈ ಜೋಡಿಸೋದಿಲ್ಲ ನಿರ್ಮಾಪಕರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಿರ್ಮಾಪಕ ಇಲ್ಲ ಅಂದರೆ ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಇಲ್ಲ ಅಂದರೆ ಆರ್ಟಿಸ್ಟ್ ಇಲ್ಲ. ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರಬೇಕು? ಮುಖ್ಯ ನಿರ್ಮಾಪಕರು ಬೇಕು, ಡೈರೆಕ್ಟರ್ ಬೇಕು. ನಿರ್ಮಾಪಕರು ಡೈರೆಕ್ಟರ್ ಹೇಳಿದಾಗ ನಿರ್ಮಾಪಕರು ಕೇಳ್ತಾರೆ, ಆಮೇಲೆ ಕಲಾವಿದರು ಬರ್ತಾರೆ. ನಾನು ಯಾವಾಗ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಿರ್ಮಾಪಕ ಕೈ ಜೋಡಿಸ್ತಿಲ್ಲ ಅಂದರೆ ಇದ್ಯಾವುದು ಆಗೋದಿಲ್ಲ. ನಿರ್ಮಾಪಕನೇ ಮೇಯ್ನ್, ಆಮೇಲೆ ಕಲಾವಿದರು ಬರ್ತಾರೆ, ಡೈರೆಕ್ಟರ್ ಬರ್ತಾರೆ. ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡ್ತಾರೆ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ನೋಡಿದ್ದೀರ. ನಾನು ಹೇಳೋದಕ್ಕಿಂತ ನೀವು ಹೇಳ್ಬೋದು, ಚಿನ್ನಗೌಡರ ಮಗ ಹೇಳ್ಕೋತಾರೆ ಕಣೆ ಅಂತ. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ, ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನು ಆ ಡ್ರೆಸ್ಸು, ಒಂದು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ. ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ, ಆ ಪಾತ್ರಕ್ಕೆ ಆ ಪಾತ್ರಧಾರೆ ಆಗ್ಬಿಡ್ಬೇಕು ಅವ್ರು. ಅವಾಗಲೇ ಸಿನಿಮಾ ಹೊರಡೆ ಬರೋಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ. ಜನ ನೋಡಿದವರು ಹೊರಗಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದ್ರೆ, ಮೇಯರ್ ಮುತ್ತಣ್ಣದಲ್ಲಿ ನಾನು ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ಒಬ್ಬರು ತೃಪ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಇದನ್ನೇ ಕಡೆ ಸಿದ್ಲಿಂಗಯ್ಯನವರು ಡೈರೆಕ್ಟರ್ ಇದ್ದಾರೆ, ಅಣ್ಣ ಬ್ಯಾಡ ಹೆಣ್ಣು ಆಗಲ್ಲ ರೀ, ಒರಿಜಿನಾಲಿಟಿ ಬರಬೇಕು ಅಂದ್ರೆ ಇದನ್ನೇ ಮಾಡ್ಬೇಕು ರೀ. ನಾನು ಹೊಸ ಬಟ್ಟೆ ಹಾಕೊಂಡು ಕೂತು ಮಾಡಿದ್ರೆ ಏನು ಅನ್ಕೋತಾರ್ರಿ ಅಂತ ಹೇಳಿ ಆ ರೂಪವನ್ನು ಇಲ್ಲಿ ಈಚೆ ಕರೆದು
ಅವನ ಬಟ್ಟೆದೆಲ್ಲ ನೋಡ್ಬಿಟ್ರೆ ವಾರ್ತೆ ಬರ್ತದೆ ನಮಗೆ. ನಾನು ಕೂಡ ನೋಡಿದ್ದೀನಿ ಸಿನಿಮಾ ಶೂಟಿಂಗ್ ಹೋದಾಗ. ಅದು ನೋಡ್ಬಿಟ್ಟು ಅದನ್ನು ಹಾಕ್ಕೊಂಡು ತೆಗೆದು ಈಗ ಶಾರ್ಟ್ಸ್ ಅಂತ ಹೇಳ್ತೇನೆ. ಅಂದರೆ ಕಲಾವಿದನಿಗೆ ಅದಿರಬೇಕು. ನಾನು ಕಲಾವಿದ, ಈ ಪಾತ್ರದ ಆ ರೀತಿ ಇರಬೇಕು. ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ. ಆ ಕಲೆಗೆ, ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ. ಅಂತ ಕೆಲಸವನ್ನು ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ. ಜೊತೆಗೆ ನಿರ್ಮಾಪಕರು, ನಿಜವಾಗ್ಲೂ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ನಿರ್ಮಾಪಕ, ಆಮೇಲೆ ನಿರ್ದೇಶಕ, ಆಮೇಲೆ ಕಲಾವಿದರು ಅಂತ ಸಿನಿಮಾಗಳನ್ನು ತಗೊಂಡು ಅಂತ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರಾ. ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಹೇಳ್ತಾರೆ, ನಾನು ನೋಡಿ ನನ್ನ ಮಗ ಅನ್ನೋದು ಬೇರೆ. ಒಟ್ಟು ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತೇನೆ, ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೇನೆ, ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಚೆನ್ನಾಗಿ ಜಮಾಯಿಸ್ತಾರೆ. ಎಲ್ಲರೂ ಸ್ನೇಹಿತರೆಲ್ಲ ಬಂದಿರಲಿ, ಮೀಡಿಯಾದವರು ಎಲ್ಲ ನಮ್ಮ ಬಿಡಿನ ಬಂಧು ಬಳಗ ಸುಮಾರು ಚಿಕ್ಕಮ್ಮೆ 1900 ಎಷ್ಟೇ ಸಿಯಪ್ಪ ಹೇಳಂಗಿಲ್ವ ಗೀತ ಮಾತ್ರ ನಮ್ದು ಬೆಳಗ್ಗೆ ಅದನ್ನು ಸುಮಾರು 45 ವರ್ಷದಿಂದ ಕೂಡ 40-50 ವರ್ಷದಿಂದ ನಮ್ಮನ್ನು ನಮ್ಮನ್ನು ಸಾಕೊಂಡು ಬಂದಿದ್ದಾರೆ. ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವರು ಪಾರ್ವತಮ್ಮ ಗೊತ್ತಿರ್ಬೇಕು ನಮಗೆ. ಅವರು ಸುಮಾರು 80 ಚಿತ್ರಗಳಿಂದ ನಿರ್ಮಾಣ ಮಾಡ್ತಾರೆ. ಅವಂತ ವಜ್ರ ಸಂಚಿಕಾ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದ್ವಿ. ಈಗ ಬಿಡಿ, ಅದು ಆ ಕಾಲ ರಾಜ್ಕುಮಾರ್ ಕಾಲದಲ್ಲಿ ಈ ಇರ್ತದ್ದು. ಈ ಶೂಟಿಂಗ್ ಮಾಡಕ್ಕೆ ಹೋಗ್ತಿರಲಿಲ್ಲ ನೀವು, ಕಾರವಾನ್ಗೆ ಏನೂ ಇರಲಿಲ್ಲ, ಅವತ್ತು ಏನೂ ಇಲ್ಲ. ಬಟ್ಟೆ ಬದಲಾಯಿಸ್ಕೋಬೇಕಂದ್ರೆ ಔಟ್ಡೋರ್ ಶೂಟಿಂಗ್ ಹೋದಾಗ ಯಾವ್ದಾದ್ರು ಮನೆ ಇದ್ರೆ ಮನೆಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಈಗ ಮಾಡ್ತಾರೆ ಕಲಾವಿದರು, ಕಾರವಾನ್ ಇದೀನಪ್ಪ ನಾವು ಫಸ್ಟ್ ಕೇಳ್ತಾರೆ, ಕಾರವಾನ್ ಇದ್ರೇ ಶೂಟಿಂಗ್ ಮಾಡೋದು. ಅದು ಆ ಕಾಲ, ಈ ಕಾಲ. ನಿಜವಾಗಿ ಕೂಡ ಈ ಸಿನಿಮಾ ತಂಡದವರು, ಈ ರಿಪ್ಪನ್ ಸ್ವಾಮಿ ನಿರ್ಮಾಪಕರು ತುಂಬ ಕಷ್ಟಪಟ್ಟು ಮಾಡಿದ್ರು. ಮೇಲಾಗಿ ನಮ್ಮ ಕಿಶೋರ್ ಮೂಡಬಿದ್ರೆಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆಮೇಲೆ ಕಲಾವಿದರು. ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ, ಕಲಾವಿದರು ಬರ್ತಾರೆ ಅಲ್ವಾ. ಅದು ಅವ್ರು ಒಳ್ಳೇದಾಗುತ್ತೆ ಹೇಳ್ತಾ, ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ನಾನು ಮಾತಾಡಲಿಕ್ಕೆ, ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಎಲ್ಲ ಕಲಾವಿದರು ಕೂಡ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ. ವಜ್ರಧೀರ್, ವಾಟ್ ಎ ಫೈನ್ ನೇಮ್. ಎಂತ ಹೆಸರು. ಇಲ್ಲಿ ಕಲಾವಿದರು ಕೂಡ ನೋಡಿ, ನಾಳೆ ಡ್ರಾಮ ಕಲಾವಿದರು ಒಂದು ಜಮಾಯಿಸ್ತೀರಪ್ಪ ನೀವು ಕೂಡ, ಜಮಾಯಿಸ್ತೀರಿ. ನಮ್ಮ ಹೀರೋಯಿನ್ನು ಏನು ಮಂದಿನ ಹೆಸರು ತುಂಬ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಮಾಡಿದ್ದೀರ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಇನ್ನು ಒಳ್ಳೆ ಸಿನಿಮಾ ಮಾಡಬೇಕು, ನಾವು ಅದನ್ನು ನೋಡಬೇಕು ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆಯವ್ರಿಗೆ ಹಾಗೂ ಈ ಮೇಡಮ್ ಅವ್ರಿಗೆ ನನ್ನ ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ ಹಾಗೆ ಇರಿ. ಐ ವುಡ್ ಲೈಕ್ ಟು ಕಾಲ್ ಶೌರ್ಯ ಆಲ್ಸೋ ಆನ್ ಸ್ಟೇಜ್. ಫೋಟೋಗಷ್ಟೇ, ಐ ವೋಂಟ್ ಆಸ್ಕ್ ಯು ಟು. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯನ ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆ ಕಳೀತಿದ್ದೀರಾ. ವಿಜಯ, ಇದು ಆ್ಯಕ್ಚುಲಿ ಆರಂಭ ಆಗಿದ್ದು ಮಾಲ್ಗು ಡೇಸ್ ಟೈಮಲ್ಲಿ. ಮಾಲ್ಗು ಡೇಸ್ ಪ್ರಮೋಷನ್ಗೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಸರ್ ಹೇಳಿದ್ದು, ನಾವು ತುಂಬ ಒಳ್ಳೆ ಥರ ಕಾಣಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದ ಆರಂಭ ಆಯಿತು. ಒಂದು ಕತೆ ಇತ್ತು, ಸೊ ಆ ಕಥೆನ ಒಂದು ಸ್ವಲ್ಪ ಡೆವಲಪ್ ಮಾಡಿಕೊಂಡು ಈ ಥರ ಮಾಡಿದ್ವಿ. ನಾನೇ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ನಾನು ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಡೈರೆಕ್ಟರ್ಗಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ನನಗೆ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ, ಇಲ್ಲಿ ಬಂದಿರೋ ನಿರ್ಮಾಪಕರಿಗೆ, ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ. ಸರಿ ಸುಮಾರು 23-24 ಜನ ಸಹ ನಿರ್ಮಾಪಕರಿದ್ದಾರೆ. ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ. ಅದರ ಜೊತೆಗೆ ನನ್ನ ತಾಂತ್ರಿಕ
ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ, ಮಧುಸೂದನ್ ರಾಘವೇಂದ್ರ, ನಿಂತ್ಕೊಳ್ಳಿ ಒಮ್ಮೆ, ಫ್ಯೂಚರ್ ಡೈರೆಕ್ಟರ್ಸ್ ಅವರು ಅವರಾಗಿರ್ಬೋದು, ಹಾಗೆಯೇ ಎಲ್ಲ ಕಲಾವಿದರು ಆಗಿರ್ಬೋದು, ಕೃಷ್ಣಮೂರ್ತಿ ಸರ್ ಇದ್ದಾರೆ, ಅನುಷ್ಕಾ ಅವರು ಇದ್ದಾರೆ, ವಜ್ರಧೀರ್ ಸರ್ ಇದ್ದಾರೆ, ಅಮೃತ ಶೆಟ್ಟರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜಯರಾಘವನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಾಗಿಲ್ಲ, ಯಾಕಂದರೆ ನಾವಿಬ್ಬರು ಸೇಮ್. ಹಾಗೆಯೇ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ನೀವೇನು